ಹಿಂದೂಗಳನ್ನು ಕಡೆಗಾಣಿಸಿರುವ ಸಿದ್ದರ ಆರ್ಥಿಕ ವ್ಯವಸ್ಥೆ ಮಂತ್ರಿಗೆ ಅದನ್ನ ತೀವ್ರವಾಗಿ ವಿರೋಧ ಮಾಡ್ತದೆ. ಕಾರಣ ಇಷ್ಟೇ, ಏನು ಈ ಬಜೆಟ್ನಲ್ಲಿ ಒಂದು ಕೋಮಿನವ್ರನ್ನ ಓಲೈಸ್ಕೊಳ್ಳುತ್ತಾ ಒಂದೇ ಕೋಮ್ಗೆ ಬಜೆಟ್ ಮಾಡ್ತಾ ಇದ್ದಾರೆ, ಒಂದೇ ಕೋಮನ್ನ ವಿಚಾರವಾಗಿ ಬಜೆಟ್ ಮಂಡಿಸಿದ್ದಾರೆ. ನಮ್ಮ ಏನು SC STಗಳಿಗೂ ಕೂಡ ಯಾವುದೇ ವಿಶೇಷವಾದ ಅನುದಾನಗಳಿಲ್ಲ. ಅಂತ ಎದೆ ಉಪ್ಪಿಸಿ ಬಜೆಟ್ ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವರು ಅಲ್ಪಸಂಖ್ಯಾತರಕ್ಕಂತ ಹೇಳಿ 10% ಇದ್ದಾರೆ. ಅವರ ಮೂಗಿಗೆ ತುಪ್ಪ ಮಾತ್ರ ಅಲ್ಲ, ಅವ್ರ ತಟ್ಟೆ ತುಂಬ ತುಪ್ಪ ತುಂಬಿ ಬಹುಸಂಖ್ಯಾತ ಹಿಂದೂಗಳನ್ನ ಕಡೆಗಣಿಸ್ತಕ್ಕಂಥ ಬಜೆಟ್ ಮಂಡಿಸಿದ್ದಾರೆ. ಇವತ್ತು ರಾಜ್ಯ ಪೂರ್ತಿ ಏನು ಈ ಸುದ್ದಿ ಹರಡ್ತಾ ಇದೆ, ಹಿಂದೂ ವಿರೋಧಿ ಬಜೆಟ್ ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯವಾಗಿದೆ. ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ 27% ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ 27%, 19% ಅಬ್ಕಾರಿಯಿಂದ ಬಂದ್ರೆ ಸಾಲದಿಂದ 27%. ಇದು ಸಾಲವೂ ಕೂಡ ಅವ್ರದೊಂದು ದಾಖಲೆ. ಈ ಬಾರಿಯ ಸಾಲ 1,16,170 ಕೋಟಿ. ಅಂದ್ರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ 9,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರ್ಲಿಲ್ಲ. ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಕಳೆದ ವರ್ಷ 3,22,000 ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ರು. ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಬಂಡವಾಳ ಹೂಡಿಕೆ, ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ 3,22,000 ಕೋಟಿ ಹೇಳಿದ್ರು. ಇದುವರೆಗೂ ಖರ್ಚಾಗಿರೋದು ಕೇವಲ 1,75,000 ಕೋಟಿ. ಬಿಯರ್ ಬೆಲೆ 4 ಬಾರಿ ಜಾಸ್ತಿ ಆಯಿತು, 45%. ಹಾಲಿನ ಬೆಲೆ 15% ಹೆಚ್ಚು ಮಾಡಿದ್ರು, ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 5 ರೂಪಾಯಿ ಪರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಸೆಸ್ ಹಾಕಿದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ 10,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ.